ಕ್ಯಾಬಿನೆಟ್ನ ನಿರ್ಣಯಗಳನ್ನ ರಾಜ್ಯಪಾಲರು ಪಾಲಿಸಲೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ನೀವು 2-3 ಬಾರಿ ನೋಟಿಸ್ ವಾಪಸ್ ಪಡೀರಿ ಅಂತ ಹೇಳಿದ್ರಿ, ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರಿ. ಅವರು ಪಾಲಿಸಬೇಕು ಅಂತ ಒಂದು ಅವಕಾಶ ಇದೆ. he has to listen to the advice of the council of ministers ಅಂತ ಇದೆ. ಅದು ಹೇಳಿದ ಮೇಲೆ ಇನ್ನೊಂದು ರೈಡರ್ ಹಾಕಿದ್ದಾರೆ ಅದರ ಮೇಲೆ, ಅವರ ವಿವೇಚನೆಯೂ ಕೂಡ ಯೂಸ್ ಮಾಡಬಹುದು ಅಂತ. ಆದರೆ ವಿವೇಚನೆ ಯೂಸ್ ಮಾಡುವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ, ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಅಂತಲೂ ಹೇಳಿದ್ದಾರೆ. ಅದೇನು ಕಾಣಿಸ್ತಾ ಇಲ್ವಲ್ಲ. ಆಮೇಲೆ he has applied his mind. ಈಗ ನಮ್ಮವರು ಆರ್ಗ್ಯುಮೆಂಟ್ ಮಾಡುವಾಗ, ಅಭಿಷೇಕ್ ಸಿಂಘ್ವಿ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಹಿಸ್ ಮೈಂಡ್ ಅಂತ ಹೇಳಿದ್ದಾರೆ. ಆದರೆ ಜಡ್ಜ್ಮೆಂಟ್ ಅಲ್ಲಿ ಅವರು ಅದನ್ನ ಇಲ್ಲ, he has applied his mind in all seriousness ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಕಾಂಟ್ರಡಿಕ್ಷನ್ಸ್ ಹೇಗಾಗ್ತದೆ ಅನ್ನೋದನ್ನ ನೋಡಬೇಕಾಗತ್ತೆ. ಅದರಿಂದ ನಮಗೆ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ, ಸಮಾಧಾನ ಅಂತೂ ತಂದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಕೂಡ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೂಡ ಇದು ಯಾರು ತನಿಖೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ತೀರ್ಪು ಬರೋದು ಬಾಕಿ ಇದೆ ಸರ್. ಅಲ್ಲಿ ಏನು ನಿರೀಕ್ಷೆ ಇದೆ ಸರ್ ನಿಮಗೆ? ಗೊತ್ತಿಲ್ಲ, ಅದು ಜಡ್ಜ್ಮೆಂಟ್ ಏನು ಬರುತ್ತೆ. ಅಲ್ಲೂ ಹಿಂಗೆ ಆದರೆ ನಾವೇನು ಮಾಡೋದು? ಇದು ಅದನ್ನ ನಮಗೆ ವಿಶ್ವಾಸ ಇದೆ, ನ್ಯಾಯಯುತವಾಗಿ ಅದು ಜಡ್ಜ್ಮೆಂಟ್ ತೀರ್ಪು ಬರುತ್ತೆ ಅಂತ ವಿಶ್ವಾಸ ಇದೆ. ಬೇರೆ ಸಚಿವರ ಮೇಲೂ ಕೂಡ ಕಂಪ್ಲೇಂಟ್ ಹೋಗಿದೆ ಈ ಕೆಡಿಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಈ ಒಂದು ಆದೇಶದಿಂದ ಗವರ್ನರ್ಗೂ ಒಂದು ರೀತಿ ಬಲ ಬಂದಂಗಾಯ್ತು. ಮತ್ತೇನೋ ನಿಮ್ಮ ಸರ್ಕಾರದ ಕೆಲವು ಸಚಿವರ ವಿರುದ್ಧ ಪ್ರಾಸಿಕ್ಯೂಷನ್ ಬಲ ಬಂದಿರಬಹುದು, ಆದ್ರೆ ಅದನ್ನ ಎಲ್ಲರಿಗೂ ಅಪ್ಲೈ ಮಾಡ್ಬೇಕಲ್ಲ. ಮಾನ್ಯ ಕುಮಾರಸ್ವಾಮಿ ಅವರಿಗೆ ಅಪ್ಲೈ ಮಾಡಬೇಕು, ಶ್ರೀಮತಿ ಜೊಲ್ಲೆ ಅವರಿಗೆ ಅಪ್ಲೈ ಮಾಡಬೇಕು, ಆಮೇಲೆ ನಮ್ಮ ಇವರು ನಿರಾನಿ ಅವ್ರಿಗೆ ಅಪ್ಲೈ ಮಾಡಬೇಕು, ಜನಾರ್ದನ್ ರೆಡ್ಡಿ ಅವರಿಗೆ ಅಪ್ಲೈ ಮಾಡಬೇಕು. ಆ ಬಲ ಬಂದಿದೆ ಅಂತೇಳಿ ಬರೀ ಒಂದು ಒಬ್ಬರಿಗೆ ಮಾತ್ರ ಅಥವಾ ಒಂದು ವರ್ಗಕ್ಕೆ ಮಾತ್ರ ಮಾಡೋದು ಸರಿ ಕಾಣಿಸಲ್ಲ ಅಲ್ವಾ? ಅದು ನ್ಯಾಯ ಅಂತ ಅನ್ಸಲ್ಲ. ಆ ಕೇಸಲ್ಲಿ ಈಗಾಗಲೇ ಕ್ಲಾರಿಟಿ ಕೊಟ್ಬಿಟ್ಟವರಲ್ಲ ಸರ್, ನನ್ನ ಹತ್ರ ಯಾವ್ದು ಇಲ್ಲ ಅರ್ಜಿ ಎಲ್ಲ ಅಲ್ಲ, ಫೈಲನ್ನ ನೀವು ವಾಪಸ್ಸು ಲೋಕಾಯುಕ್ತಕ್ಕೆ ಕಳಿಸಿರ್ಬೋದು, ಆ ಕ್ಲಾರಿಫಿಕೇಶನ್ ಕಳಿಸಿ ವಾಪಸ್ ಕಳಿಸ್ತಾರಲ್ಲ, ಹಾಗಾದ್ರೂ ನೀವು ಕೊಡ್ಲೇಬೇಕಲ್ವಾ? ಕುಮಾರಸ್ವಾಮಿ ಅವ್ರದ್ದು ಏನು ಕಳಿಸಿಲ್ಲ, ಅವರು ಬೇರೆ ಇದನ್ನು ಕಳಿಸಿದ್ದಾರೆ. ಅದು ಕ್ಲಾರಿಫಿಕೇಶನ್ ಲೋಕಾಯುಕ್ತದವ್ರು ಕೊಟ್ಟಿದ್ದಾರೆ ಕೆಲವು ಫೈಲು ಅಂತ ಕೇಳಿದೆ. ಅದಕ್ಕೆ ಆಕ್ಟ್ ಮಾಡಬೇಕಲ್ಲ. ಅವಾಗ ಈ ಏನು ಶಕ್ತಿ ಬಂತು ನನಗೆ ಅಂತ ಹೇಳಿ ಬಲ ಬಂತು ಅಂದ್ರಲ್ಲ ನೀವು, ಆ ಬಲನ ಅಲ್ಲಿಗೂ ಉಪಯೋಗಿಸ್ಬೇಕು. ಈಗ ಈ ಹೋರಾಟ ಮಾಡೋ ವಿಚಾರಕ್ಕೆ ಏನು ಸರ್, ರಾಜ್ಯಪಾಲರು ಈ ಪಕ್ಷಪಾತಿ ನಡವಳಿಕೆ, ಇವಾಗ ಪಾದಯಾತ್ರೆ ಎಲ್ಲ ಆಯ್ತು, ಈ ರಾಷ್ಟ್ರಪತಿ ಭವನ ತನಕ ತೆಗೆದುಕೊಂಡು ಹೋಗ್ಬೇಕು ಅನ್ನೋದಿತ್ತು. ಈ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಈಗ ಈ ತೀರ್ಮಾನ ನೋಡೋಣ, ಪಕ್ಷ ಏನು ತೀರ್ಮಾನ ಮಾಡುತ್ತೆ. ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಇದ್ದಾರೆ, ಅವರು ಮತ್ತು ಹೈಕಮಾಂಡ್ನವರು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಮುಂದುವರಿಯುತ್ತೆ ನಮ್ಮ ಹೋರಾಟ, ಅದ್ರ ಮೇಲೆ ಮುಂದುವರಿಯುತ್ತೆ.